ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆರೆಮೀಯ 31ನೇ ಅಧ್ಯಾಯ ಅದರ 17ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ. ಹಾಲೆಲೂಯಾ. ನೋಡ್ರಿ ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ದೇವರು ಮಾತನಾಡ್ತಾ ಇರುವಂಥದ್ದು ನಿನಗೆ ಮುಂದೆ ಒಳ್ಳೆಯ ಗತಿಯಾಗುವುದೆಂದು ನಿರೀಕ್ಷೆ ಇದೆ ಎಂಬುದಾಗಿ. ಹಾಲೆಲೂಯಾ. ಈ ದಿನದಲ್ಲಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು, ಮುಂದೆ ನಮ್ಮ ಪರಿಸ್ಥಿತಿ ಹೇಗೆ, ಯಾವ ರೀತಿ ಆಗುತ್ತದೆ ಎಂಬುದಾಗಿ. ಇಲ್ಲವೆಂದರೆ ನಾವು ಜೀವನದ ಕುರಿತಾಗಿ ನಮ್ಮ ಒಂದು ಜೀವಿತ ಹೀಗೇನೆ, ಇನ್ನು ಮುಂದೆ ಯಾವುದೇ ಒಂದು ಅಭಿವೃದ್ಧಿ ನಾವು ಕಾಣುವುದಕ್ಕೆ ಆಗುವುದಿಲ್ಲವೇನೋ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಯಾವುದೋ ಒಂದು ಕಾರ್ಯಗಳಲ್ಲಿ ನೀವು ಚಿಂತೆ ಮಾಡ್ತಾ ಇರ್ಬೋದು, ನಮಗೆ ನಿಜವಾಗಿಯೂ ಒಂದು ಅಭಿವೃದ್ಧಿ ಆಗುತ್ತಾ, ನಾವು ಮೇಲೆ ಬರುತ್ತೇವಾ ಎಂಬುದಾಗಿ ಅನೇಕ ಕಾರ್ಯಗಳಲ್ಲಿ ನೀವು ಚಿಂತೆಗೆ ಒಳಗಾಗಿ ನಮ್ಮ ಜೀವಿತಗಳು ಇಷ್ಟೇ ಎಂಬುದಾಗಿ ನೀವು ಆಲೋಚನೆ ಮಾಡ್ತಾ ಇರ್ಬೋದು. ಆದ್ರೆ ಈ ಮಾತು ನಿಮಗೆ ಪ್ರಿಯರೇ, ದೇವರು ಹೇಳ್ತಾ ಇರುವಂತ ಮಾತು ಏನಂತ ನಾವು ನೋಡುವಾಗ, ನಿಮಗೆ ಮುಂದೆ ಒಂದು ಒಳ್ಳೆ ಗತಿಯಾಗುವುದೆಂದು ನಿರೀಕ್ಷೆ ಇದೆ ಎಂಬುದಾಗಿ. ಹಾಲೆಲೂಯಾ. ಆತನನ್ನ ನಂಬುವವರನ್ನ ಆತನು ಪ್ರೀತಿಸಿ ಅವರಿಗೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ಆತನು ಮಾಡಿ ಮುಗಿಸುವಾತನಾಗಿದ್ದಾನೆ ಪ್ರಿಯರೇ. ಆತನಿಗೆ ಯಾವಾಗಲೂ ತನ್ನನ್ನು ನಂಬಿದವರನ್ನ ಆಶೀರ್ವಾದವಾಗಿಡಬೇಕು, ಸಂತೋಷವಾಗಿಡಬೇಕು, ಅವರ ಎಲ್ಲ ಕೊರತೆಗಳನ್ನು ನೀಗಿಸಬೇಕೆಂಬುದೇ ಆತನ ಚಿತ್ತವಾಗಿದೆ. ನೀವು ಯಾವುದಕ್ಕೂ ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆ ಎಂಬುದಾಗಿ ನೋಡುವಾಗ, ಮುಂದೆ ಆಗುವಂತ ಕಾರ್ಯಗಳ ಕುರಿತಾಗಿ ನೀವು ಆಲೋಚನೆ ಮಾಡಿ, ನಮ್ಮ ಜೀವಿತದ ಕುರಿತು ನಮ್ಮ ಜೀವಿತಗಳು ಇಷ್ಟೇನೇನೋ ಎಂಬುದಾಗಿ ನೀವು ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ಹೇಳ್ತಿರುವಂತ ಮಾತು, ನಿಮಗೆ ಮುಂದೆ ಒಂದು ಒಳ್ಳೆ ಗತಿಯಾಗುವುದು. ನೀವು ಯಾವುದರ ಕುರಿತಾಗಿ ಚಿಂತೆ ದಿನದಲ್ಲಿ ಮಾಡ್ತಾ ಇದ್ದೀರೋ, ದೇವರೇ ಈ ಒಂದು ಕಾರ್ಯದಲ್ಲಿ ನನಗೆ ಯಾವುದೇ ಒಂದು ಸಹಾಯ ಇಲ್ಲವಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಿದ್ರು, ಆ ಒಂದು ವಿಚಾರದಲ್ಲಿ ಆತನು ನಿಮಗೆ ಸಹಾಯ ಮಾಡುವ ಆತನಾಗಿದ್ದಾನೆ. ನಿಮ್ಮ ಜೀವಿತಗಳನ್ನ ಆತನು ಉನ್ನತಿಗೆ ತರುವಾತನಾಗಿದ್ದಾನೆ. ನಿಮ್ಮ ಮಕ್ಕಳ ಜೀವಿತವನ್ನ ಉನ್ನತಿಗೆ ತರುವಾತನಾಗಿದ್ದಾನೆ. ನಿಮ್ಮ ಒಂದು ಸಂತಾನಗಳ ಮಧ್ಯದಲ್ಲಿ, ನಿಮ್ಮ ಸಂತತಿಯವರ ಮಧ್ಯದಲ್ಲಿ, ನಿಮ್ಮ ಬಂಧು ಬಾಂಧವರ ಮಧ್ಯದಲ್ಲಿ, ಸ್ನೇಹಿತರ ಮಧ್ಯದಲ್ಲಿ ನಮಗೆ ಒಂದು ನಿರೀಕ್ಷೆ ಇದೆಯಾ ಎಂಬುದಾಗಿ ನೀವು ಆಲೋಚನೆ ಮಾಡುವುದಾದರೆ, ಖಂಡಿತವಾಗಿಯೂ ನಿಮಗೊಂದು ನಿರೀಕ್ಷೆ ಇದೆ. ನೀವು ಯೇಸುವಿನ ಮೇಲೆ, ನಜರೇತಿನ ಯೇಸುವಿನ ಮೇಲೆ ನೀವು ವಿಶ್ವಾಸವಿಟ್ಟು ನಂಬಿಕೆ ಇಟ್ಟು ಆತನನ್ನ ನೀವು ನಂಬುವುದಾದರೆ, ನಿಮ್ಮ ಮುಂದಿನ ಎಲ್ಲ ಜೀವಿತಗಳಲ್ಲಿ ಒಂದು ದೊಡ್ಡ ನಿರೀಕ್ಷೆ ನಿಮಗೆ ಆತನು ಕೊಡುವಾತನಾಗಿದ್ದಾನೆ. ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿಯನ್ನ, ಸಂಪತ್ತನ್ನ ಆತನು ಕೊಡುವಾತನಾಗಿದ್ದಾನೆ. ನಿಮ್ಮ ಜೀವಿತಗಳನ್ನ ಆತನು ಸಮಾಧಾನ ಪಡಿಸುವಾತನಾಗಿದ್ದಾನೆ. ನಿಮ್ಮ ಜೀವಿತಗಳನ್ನ ಆತನು ಸಂತೋಷದಿಂದ ತುಂಬಿಸುವಾತನಾಗಿದ್ದಾನೆ. ಯಾವುದಕ್ಕೂ ನಾವು ಆಲೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಭಯ ಪಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾವ ವಿಚಾರಗಳಿದ್ದರೂ ಆತನ ಬಳಿ ತೆಗೆದುಕೊಂಡು ಬಂದು ನೀವು ಆತನಲ್ಲಿ ಪ್ರಾರ್ಥಿಸುವುದಾದರೆ, ಖಂಡಿತವಾಗಿಯೂ ಆತನು ನಿಮ್ಮ ವಿಚಾರಗಳನ್ನ ಆತನು ಕೈಯಲ್ಲಿ ತೆಗೆದುಕೊಂಡು ಅದಕ್ಕೆ ಬೇಕಾಗಿರುವಂತ ಎಲ್ಲ ಒಂದು ಅವಶ್ಯಕತೆಗಳನ್ನ, ಅದಕ್ಕೆ ಬೇಕಾದ ಸಹಾಯವನ್ನ ಆತನು ಕೊಡುವಾತನಾಗಿದ್ದಾನೆ. ನೀವು ಯಾವುದರ ವಿಚಾರವಾಗಿ ಸಹ ಭಯ ಪಡದೆ ಆತನ ಬಳಿ ಬನ್ರಿ, ನಜರೇತಿನ ಯೇಸುವಿನ ಬಳಿ ಬನ್ರಿ. ಖಂಡಿತವಾಗಿಯೂ ನಿಮ್ಮ ಜೀವಿತಗಳು ಆಶೀರ್ವದಿಸಲ್ಪಡುತ್ತವೆ. ಹಾಲೆಲೂಯಾ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಪರಿಶುದ್ಧನಾದ ದೇವರೇ, ಅಪ್ಪ, ಯಾರೆಲ್ಲ ಕರ್ತನೆ ಪ್ರಾರ್ಥನೆಯಲ್ಲಿ ಏಕೀಭವಿಸಿದ್ದಾರೋ ದೇವರೇ, ಅವರೆಲ್ಲರಿಗೋಸ್ಕರ ಏಸಯ್ಯ ನಾನು ಪ್ರಾರ್ಥನೆ ಮಾಡ್ತಿದ್ದೇನಪ್ಪ. ನಿಮ್ಮ ವಾಕ್ಯ ಹೇಳುವ ಹಾಗೆ ಸ್ವಾಮಿ, ಹೌದು ಸ್ವಾಮಿ ದೇವರಪ್ಪ, ಮುಂದೆ ದೇವರೇ ಒಂದು ಒಳ್ಳೆ ಗತಿಯಾಗುವುದು ನಿರೀಕ್ಷೆ ಇದೆ ಎಂಬುದಾಗಿ ದೇವರೇ ನೀವು ಮಾತು ಕೊಟ್ಟಿದ್ದೀರಲ್ಲ ಸ್ವಾಮಿ. ಯಾವ ವಿಚಾರಗಳಲ್ಲಿ ಅವರು ನಿರೀಕ್ಷೆನ ಕಳೆದುಕೊಂಡಿದ್ದಾರೋ ಅಪ್ಪ, ಯಾವ ವಿಚಾರಗಳಲ್ಲಿ ಅವರು ಪರಿತಪಿಸ್ತಾ ಇದ್ದಾರೋ, ಮುಂದಿನ ಭವಿಷ್ಯತ್ತುಗಳ ಕುರಿತಾಗಿ ನಮಗೆ ಒಳ್ಳೆಯದು ಸಂಭವಿಸುತ್ತದ ಎಂಬುದಾಗಿ ಯಾರೆಲ್ಲ ಯೋಚನೆ ಮಾಡ್ತಿದ್ದಾರೋ ಅಪ್ಪ, ಅವರೆಲ್ಲರನ್ನ ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಯಥಾರ್ಥವಾಗಿ ದೇವರೇ ನಿನ್ನನ್ನು ಪ್ರಾರ್ಥಿಸಿ ನಂಬಿಕೆ ಇಟ್ಟು ನಂಬುವುದಾದರೆ ದೇವರೇ, ಖಂಡಿತವಾಗಿ ಅವರ ಜೀವಿತಗಳನ್ನ ನೀನು ಆಶೀರ್ವದಿಸುವ ದೇವರು ಅಪ್ಪ. ಅವರನ್ನ ಸಂತೋಷದಿಂದ ದೇವರೇ ಕುಣಿದಾಡುವಂತೆ ಮಾಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರವಾಗ್ಲಿ ಏಸಯ್ಯ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರವಾಗ್ಲಿ. ನಜರೇತಿನ ಏಸಯ್ಯ, ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರಿಯರೇ, ಈ ಒಂದು ಸಂದೇಶವು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಇದನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.